ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಇಸ್ಕಾನ್ಗೆ ಹೋಗಿರ್ತೀರಾ ಅಲ್ವಾ? ಅಲ್ಲಿನ ಪ್ರಸಾದ ತಿಂದೇ ಇರ್ತೀರಾ. ಸೊ ಏನಕ್ಕೆ ನಾನು ಇಸ್ಕಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ಬಂದ್ಬಿಟ್ಟು ನಾನು ಹೇಳೋ ರೆಸಿಪಿ ಬಂದ್ಬಿಟ್ಟು ಇಸ್ಕಾನಲ್ಲಿ ಮಾಡೋ ಅಂತಹ ಕಿಚಡಿ. ಸೊ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಒಂದು ದೊಡ್ಡ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಈ ರೀತಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಮಾಡ್ಕೊಂಬಿಟ್ಟು, ಮತ್ತು ನಾವು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು, ಇದೆಷ್ಟು ಬೇಗ ಆಗೋಗುತ್ತೆ ಅಂತ ಅಂದರೆ ನಿಮ್ಗೆ ಜಾಸ್ತಿ ಇರೋದೇ ಬೇಡ, ಒಂದು ಪಾಟ್ ರೈಸ್ ಅಂತಲೇ ಹೇಳ್ಬೋದು. ಇವಾಗ ಎಣ್ಣೆ ಕಾದ ನಂತರ ಜೀರಿಗೆ, ಸೋಂಪು ಸ್ವಲ್ಪ, ಮತ್ತು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಶುಂಠಿ ಮತ್ತು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನಿಮಗೆ ಶುಂಠಿ ಜಜ್ಜಿಬಿಟ್ಟಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು, ಮತ್ತು ಬಟಾಣಿ, ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ಟೊಮೊಟೊ ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ವೆಜಿಟೇಬಲ್ಸ್ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ನಂತರ ಇಲ್ಲಿ ನಾನು ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನೆಲ್ಲ ಮಕ್ಕಳು ತಿನ್ನೋದ್ರಿಂದ ಖಾರ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ, ಕೆಲವರು ಖಾರ ಜಾಸ್ತಿ ತಿಂತಾರೆ, ಕೆಲವರು ಖಾರ ಕಮ್ಮಿ ತಿಂತಾರೆ. ಸೊ ಅಂಥವರು ಖಾರ ನೋಡಿ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಇವಾಗ ಚೆನ್ನಾಗಿ ವಾಶ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹೆಸ್ರು ಬೇಳೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸ್ ಅಂತ ಹೇಳಿದ್ನಲ್ಲ, ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೆ, ಮತ್ತು ಅದೇ ಅರ್ಧ ಗ್ಲಾಸಷ್ಟು ಅಕ್ಕಿ ತೊಗೊಂಡು ಅದು ಕೂಡ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಉಪ್ಪು ಖಾರ ಆಗಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಗ್ಲಾಸು ಅಕ್ಕಿಗೆ ಮತ್ತು ಅಂದರೆ ಒಂದು ಗ್ಲಾಸ್ ಅಂತ ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿ ಸೇರಿಸಿ ಒಂದು ಗ್ಲಾಸ್ ಆಗುತ್ತೆ. ಅದಕ್ಕೆ 3 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಒಂದು 2 ವಿಶಿಲ್ ಬಿಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ, ಮತ್ತೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು. ತುಂಬಾ ರುಚಿಯಾಗಿತ್ತು. ಹೇಳೋದಕ್ಕಿಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತಿನ ಮೋಟಿವೇಶ್ನಲ್ ಸ್ಪೀಚ್ ಬಂದ್ಬಿಟ್ಟು ಸೆಲ್ಫ್ ಲವ್ ಅಂತ ಅಂಥದ್ದು. ಎಷ್ಟೊಂದು ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ, ಅಯ್ಯೋ ಬಿಡು ನಾವು ಹೇಗಿದ್ರೆ ಏನು, ನಮ್ಮದು ಮುಗೀತು, ಮದುವೆ ಆಯಿತು, ಮಕ್ಕಳಾಯಿತು, ಇನ್ನೇಂತಕ್ಕೆ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೋಬೇಕಂತ ಇರ್ತಾರೆ. ಬಟ್ ಆ ಥರ ಮಾಡಬೇಡಿ. ಯಾವಾಗಲೂ ನಾವೇನಾದರೂ ಒಂದು ಸಾಧಿಸ್ಬೇಕು ಅಂತ ಅಂದರೆ, ನಮ್ಮಲ್ಲಿರೋ ಒಂದು ಕಾನ್ಫಿಡೆಂಟ್ ಅಂದರೆ ಫಸ್ಟ್ ಬಂದ್ಬಿಟ್ಟು ಹೆಲ್ತು, ಎರಡನೇದು ಬಂದ್ಬಿಟ್ಟು ನಮ್ಮ ಬ್ಯೂಟಿ. ಎಷ್ಟೋ ಜನ ಅಯ್ಯೋ ಬ್ಯೂಟಿ ತೊಗೊಂಡು ಏನು ಮಾಡೋದು, ನಾವೇನು ಫಿಲಮಲ್ಲಿ ಆ್ಯಕ್ಟ್ ಮಾಡ್ಬೇಕು ಅಂದ್ಕೊಂಡು, ದಯವಿಟ್ಟು ಆ ಥರ ಅಂದ್ಕೊಬೇಡಿ. ಇವಾಗ ನಾವು ಎಲ್ಲೇ ಒಂದು ಫ್ಯಾಮಿಲಿ ಫಂಕ್ಷನ್ಗಾಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಎಲ್ಲೇ ಹೋಗಲಿ, ಅವ್ರು ನೋಡೋದೇ ಫಸ್ಟು ನಮ್ಮ ಬಾಡಿ ಹೇಗಿದೆ, ದಪ್ಪ ಇದ್ದೀವಾ, ಸಣ್ಣ ಇದ್ದೀವಾ, ಇಲ್ಲ ಬ್ಯೂಟಿ ಇದೆಯಾ. ಕೆಲವರಂತೂ ಇವೆರಡು ನೋಡೇ ಮರ್ಯಾದೆ ಅಂತ ಅಂದ್ಕೊಡ್ತಾರೆ. ಸೊ ಅದಕ್ಕೋಸ್ಕರನಾದ್ರೂ ಇಲ್ಲ ನಿಮಗೋಸ್ಕರನಾದರೂ, ಇಲ್ಲಪ್ಪ ನಾನು ಚೆನ್ನಾಗಿ ಕಾಣಿಸ್ಬೇಕು, ಫಸ್ಟ್ ಹೇಗಿದೆ ಮದುವೆಗಿಂತ ಮುಂಚೆ ಆ ರೀತಿಯೇ ಆಗಬೇಕು ಅಂದಾಗ, ಫಸ್ಟು ನಿಮಗೆ ನೀವು ಹೆಲ್ತಿ ವೈಸು ಮತ್ತು ನಿಮ್ಮ ಬ್ಯೂಟಿ ವೈಸು ನೀವು ಚೆನ್ನಾಗಿ ಇಟ್ಕೊಳ್ಳಿ. ಆವಾಗ ತಾನಾಗಿ ಆಟೋಮೆಟಿಕ್ಕಾಗಿ ಕಾನ್ಫಿಡೆಂಟ್ ಅನ್ನೋದು ನಿಮ್ಮಲ್ಲಿ ಬಿಲ್ಡ್ ಆಗುತ್ತೆ. ಬೇಕಾದ್ರೆ ನಾನು ಹೇಳೋ ಈ ಚಾಲೆಂಜ್ 1 ಮಂತ್ ಟ್ರೈ ಮಾಡಿ ನೋಡಿ. ಆಮೇಲೆ ನೀವು ಕೂಡ ಒಂದು ಸಲ ನಿಮ್ಮ ಬಾಡಿಲಿ ಏನಾದರೂ ಚೇಂಜಸ್ ಕಾಣಿಸಿದ್ರೆ, ಆ ಬ್ಯೂಟಿಲಿ ಏನಾದ್ರು ಒಂದು ಚೇಂಜಸ್ ಕಾಣಿಸಿದ್ರೆ, ಅವಾಗ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲ ಇದನ್ನು ನಾನು ಕಂಟಿನ್ಯೂ ಮಾಡಬೇಕಂತ ಅನಿಸುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಅದರಲ್ಲಿ ಏನಾದ್ರು ಚೇಂಜಸ್ ಕಾಣಿಸ್ತು ಅಂತ ಅಂದರೆ, ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಏನಾದ್ರು ಜಾಸ್ತಿ ಆಯಿತು ಅಂತ ಅಂದರೆ, ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಹೀಗೆ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮೀ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.